ಈ ನೀರು ನಮ್ಗೆ ಬೇಡ್ರಿ. ಯಾವ ನನ್ನ ಮಗನಿಗೆ ಬೇಕ್ರಿ ಈ ನೀರು? ಕಚಡ ನೀರು ತಗೊಂಬಂದು ನಮಗೆಲ್ಲ ಕುಡಿಸಿ. ನೋಡಿ ಇಲ್ಲಿ ಮೀನುಗಳು ಪಾಪ ಮೇಲ್ಗಡೆಗೆ ಬಂದ್ಬಿಟ್ಟಿದೆ. ಆಕ್ಸಿಜನ್ ಇಲ್ಲ ಅವಕ್ಕೆ. ಮೇಲ್ಗಡೆ ಬಂದು ಒದ್ದಾಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸತ್ತೋಗ್ತವೆ. ಮತ್ತೆ ಕೆಳಗಡೆಗೆ ನೋಡಿದ್ರೆ ಸತ್ತೋಗಿರೋ ಮೀನುಗಳು ಮುಳುಗೋಗಿದೆ ಕೆಲವೆಲ್ಲ. ಆ ರೀತಿ ಕೂಡ ಕಣ್ಣಿಗೆ ಕಾಣ್ತಾ ಇದೆ. ಇಲ್ಲಿ ಭಾರಿ ಅನ್ಯಾಯ ಸರ್ ಇದು. ದಯವಿಟ್ಟು ಈ ರೀತಿಯ ನೀರನ್ನ ಕುಡಿಸೋಂಥ ಕೆಲಸನ ಮಾಡಬೇಡಿ. ಇದು ಒಳ್ಳೇದಲ್ಲ. ಕಾರ್ಮಿಕರ ದಿನಾಚರಣೆ ದಿವಸ ಚಿಕ್ಕಬಳ್ಳಾಪುರದಲ್ಲಿ ಲಕ್ಷ ಸಹಿ ಸಂಗ್ರಹ ಅಭಿಯಾನವನ್ನ ಪ್ರಾರಂಭ ಮಾಡ್ತಾ ಇದೀವಿ. ನಮಸ್ಕಾರ. ಚಿಕ್ಕಬಳ್ಳಾಪುರ ಬೆಳಗ್ಗೆನೆ ಕಂದವಾರ ಕೆರೆ ನೋಡೋಣ ಅಂತ ಬಂದ್ವಿ. ಒಂದಷ್ಟು ಸ್ನೇಹಿತರು ಕಂದವಾರ ಕೆರೆ ಬಗ್ಗೆ ಒಂದಷ್ಟು ಫೋಟೋಗಳನ್ನ ಅದು ಇದು ಕಳಿಸಿದ್ರು. ಅದಕ್ಕೆ ಬೆಳಗ್ಗೆನೆ ಬಂದಿದ್ದೀನಿ. ನಿಜಕ್ಕೂ ದುರ್ದೈವ. ತೋರ್ಸಪ್ಪ ಇದನ್ನೆಲ್ಲ ನೋಡಿ. ಆಲ್ರೆಡಿ ಸಾವಿರಾರು ಮೀನುಗಳು ಸತ್ತೋಗಿದೆ. ಸಾವಿರಾರು ಮೀನುಗಳು ಸತ್ತು ತೇಲ್ತಾ ಇದೆ. ಈ ನೀರನ್ನ ನಮಗೆ ಕುಡಿಸೋ ಅಂತ ಕೆಲಸನ ನಮ್ಮ ಸರ್ಕಾರಗಳು ಮಾಡ್ತಾ ಇದೆ. ಆಲ್ರೆಡಿ ಇನ್ನು ತುಂಬಾ ಮೀನುಗಳು ಮೇಲ್ಗಡೆ ಬಂದ್ಬಿಟ್ಟಿದೆ. ಅವು ಸಾಯೋ ಪರಿಸ್ಥಿತಿನಲ್ಲಿದೆ. ಈಗ ಸಾಯೋ ಪರಿಸ್ಥಿತಿನಲ್ಲಿದೆ. ಪಾಪ ಮೇಲ್ಗಡೆ ಬಂದು ಒದ್ದಾಡ್ತಾ ಇವೆ. ನೋಡಿ ಸತ್ತೋಗಿರೋ ಮೀನುಗಳಂತೂ ಸಾವಿರಾರಿದೆ. ಮತ್ತೆ ಕೆರೆ ನೋಡಿ, ನಮ್ಮ ಸುಂದರವಾದ ಕಂದವಾರ ಕೆರೆ, ನಂದಿ ಬೆಟ್ಟದ ಪಂಚಗಿರಿಗಳ ತಪ್ಪಲಿನಲ್ಲಿರುವಂತಹ ಕೆರೆದ ನೀರು ಎಲ್ಲಿ ಕಾಣ್ತಿದೆ ನೀವು ಸ್ವಲ್ಪ ದಯವಿಟ್ಟು ಗಮನಿಸಬೇಕು. ಇಡೀ ಕೆರೆ ಎಲ್ಲಿ ನೋಡಿದ್ರೂ ಜೊಂಡು ಬೆಳ್ಕೊಂಡ್ಬಿಟ್ಟಿದೆ. ಕೆರೆ ಕಾಣಿಸೋದಕ್ಕೆ ಅವಕಾಶನೇ ಇಲ್ಲ. ಆ ರೀತಿಯಾದಂತಹ ಒಂದು ಪರಿಸ್ಥಿತಿನ ಇವತ್ತು ನಮ್ಮ ಏನು ಸರ್ಕಾರಗಳು ತಂದೊಡ್ಡಿದೆ. ನಾನು ನನ್ನ ಜನತೆಯಲ್ಲಿ ಕಳಕಳಿಯ ಮನವಿ ಮಾಡೋದೇನಂತಂದ್ರೆ, ನಾನು ಹೇಳ್ತಾ ಇದ್ದೀನಿ ನೋಡಿ, ಪಾಪ ಮೀನುಗಳೇ ಎಷ್ಟು ವಿಷಕಾರಿ ಇರ್ಬೋದು ಈ ನೀರು. ಇಂತಹ ಒಂದು ವಿಷಕಾರಿ ನೀರಿನಲ್ಲಿ ಆ ಮೀನುಗಳು ಸಹ ಬದುಕ್ತಾ ಇಲ್ಲ. ಇವರು ಇದಕ್ಕೆ ಬೇರೆ ಬೇರೆ ಕಾರಣಗಳನ್ನ ತಿಪ್ಪೆ ಸಾರಿಸೋ ಕೆಲಸನ ಸರ್ಕಾರಗಳು ಅಧಿಕಾರಿಗಳು ಮಾಡ್ತಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳೋದು ಬೇಡ. 100 ಜನ 100 ಹೇಳಲಿ, ಇದು ನಮ್ಮ ಜೀವನ. ಮೀನುಗಳು ಬದುಕ್ತಾ ಇಲ್ಲ, ಸತ್ತು ತೇಲ್ತಾ ಇದೆ. ಇನ್ನೂ ನಿಮಗೆ ಮುಂದಕ್ಕೆ ಎಲ್ಲ ತೋರಿಸ್ಕೊಂಡು ಹೋಗ್ತೀವಿ. ಅಲ್ಲಿಂದಾನು ನಾನು ನಡ್ಕೊಂಡ್ ಬಂದೆ. ಬೆಳಗ್ಗೆನೆ ಬಂದು ಎಲ್ಲ ಕಡೆ ಮೀನುಗಳು ಸತ್ತು ತೇಲ್ತಾ ಇವೆ. ಅಂದ್ರೆ ಆ ಮೀನುಗಳೇ ಬದುಕಕ್ಕಾಗದಿರೋ ಅಂತಹ ಈ ವಿಷಕಾರಿ ನೀರನ್ನ ನಮಗೆ ಕುಡಿಸೋಂಥ ಕೆಲಸನ ಈ ಸರ್ಕಾರಗಳು, ಹೀನ ಸರ್ಕಾರಗಳು, ಹೀನ ರಾಜಕಾರಣಿಗಳು, ಈ ಅಧಿಕಾರಿಗಳು ಇವರೆಲ್ಲ ಮಾಡ್ತಿದ್ದಾರೆ. ಏನ್ ನಮ್ಮ ಜೀವನಗಳು ಅಂತಂದ್ರೆ, ನಮ್ಮ ಜೀವಗಳು ಅಂತಂದ್ರೆ ಇವ್ರಿಗೊಂದು ಚೂರು ಬೆಲೆನೇ ಇಲ್ವಾ? ಇದೇನಾ ಇವ್ರು ಮಾಡೋ ಅಂತ ಕೆಲಸ? ಈ ನೀರನ್ನು ಕುಡಿದು ನಮ್ಮ ಮನೆಗಳಲ್ಲಿ ಯಾರಿಗಾದ್ರೂ ಕಿಡ್ನಿ ಕಾಯಿಲೆಗಳೋ ಕ್ಯಾನ್ಸರ್ಗಳೋ ಬಂದ್ರೆ ಈ ದೊಡ್ಡ ದೊಡ್ಡ ಮೇಧಾವಿಗಳೆಲ್ಲ ಬಂದು ನಮ್ಮನ್ನು ಕಾಪಾಡ್ತಾರ? ಯಾರು ಏನೇ ಹೇಳಲಿ, ನನ್ನ ಕಳಕಳಿಯ ಮನವಿ, ದಯವಿಟ್ಟು ಈ ನೀರು ನಾವು ನಿಲ್ಲಿಸಬೇಕು. 3ನೇ ಹಂತದ ಶುದ್ಧೀಕರಣದ ನೀರನ್ನು ನಾವು ಕೊಟ್ಟಿಲ್ಲ, ನಾವು ತಗೊಂಡಿಲ್ಲ ಅಂತಂದ್ರೆ ನಿಜಕ್ಕೂ ನಾವು ಮನುಷ್ಯರಲ್ಲ. ನಮ್ಮನ್ನ ಪ್ರಾಣಿಗಳಿಗಿಂತ ಕಡೆಯಾಗಿ ನೋಡೋದಕ್ಕೆ ಈ ಸರ್ಕಾರಗಳು ಪ್ರಾರಂಭ ಮಾಡಿದೆ. ಚಿಕ್ಕಬಳ್ಳಾಪುರ ಅಂತಂದ್ರೆ ಇವ್ರಿಗೊಂದು ಪ್ರಯೋಗ ಶಾಲೆ ಆಗ್ಬಿಟ್ಟಿದೆ. ನಮ್ಮ ಮೇಲೆ ಇವರು ಪ್ರಯೋಗ ಮಾಡಿ ಬದುಕ್ತಾರೋ ಇಲ್ವೋ ನೋಡಿ ಬೇರೆ ಕಡೆಗಳಿಗೆ ನೀರು ಹರಿಸುವಂತ ಕೆಲಸನ ಇವ್ರು ಮಾಡೋ ಅಷ್ಟು ಹೀನ ಮನಸ್ಥಿತಿಯ ಜನಗಳು ಇವರೆಲ್ಲ. ಈಗಲೂ ನಾವು ಎಚ್ಚೆತ್ಕೊಂಡಿಲ್ಲ ಅಂತಂದ್ರೆ ನಾವು ನಮ್ಮ ಮುಂದಿನ ಪೀಳಿಗೆಗಳು ಯಾವ ರೀತಿ ಹುಟ್ಟುತ್ತಾವೋ ಗೊತ್ತಿಲ್ಲ. ಪಾಪ ನಮ್ಗೇನೋ ಗೊತ್ತಾಗ್ತಿಲ್ಲ. ನಮ್ಮ ಕಿಡ್ನಿ ಫೇಲ್ ಆಗುತ್ತೆ, ಕ್ಯಾನ್ಸರ್ ಬರುತ್ತೆ, ಇನ್ನೇನೋ ಲಿವರ್ ಫೇಲ್ ಆಗುತ್ತೆ, ಈ ತರದ್ ಅನ್ಕೊಂತಾ ಇದೀವಿ. ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಮಕ್ಕಳು ಹುಡ್ತಾರಲ್ಲ, ಮುಂದಿನ ಪೀಳಿಗೆಗಳು ಯಾವ ರೀತಿ ಹುಡ್ತಾರೋ ಗೊತ್ತಿಲ್ಲ. ಈ ನೀರನ್ನ ಕುಡಿಯುವಂತಹ ತಾಯಂದ್ರು ಯಾವ ರೀತಿ ಮಕ್ಕಳಿಗೆ ಜನ್ಮ ಕೊಡ್ತಾರೋ ಗೊತ್ತಿಲ್ಲ. ದಯವಿಟ್ಟು ಇದು ತುಂಬಾ ನಾವು ಗಮನಿಸಬೇಕಾದಂತಹ, ಇದರ ವಿರುದ್ಧ ಪ್ರತಿಭಟನೆ ಮಾಡಲೇಬೇಕಾಗಿರುವಂತಹ ವಿಷಯ. ಯಾವುದೇ ಕಾರಣಕ್ಕೂ ಈ ನೀರು ನಮಗೆ ಬೇಡ. 3ನೇ ಹಂತದ ಶುದ್ಧೀಕರಣದ ನೀರನ್ನು ನಾವು ಕೊಡೋವರೆಗೂ ಯಾವುದೇ ಕಾರಣಕ್ಕೂ ನಾವು ಹೋರಾಟ ನಿಲ್ಲಿಸಬಾರ್ದು. ಏನು ಈಗಾಗಲೇ ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ. ಈಗ ಮುಂದಿನ ಹಂತಕ್ಕೆ ನಾವೀಗ ಹೋರಾಟವನ್ನ ತಗೊಂಡು ಹೋಗ್ತಾ ಇದೀವಿ. ಇದೇ ಗುರುವಾರ ನಾವು ಇದನ್ನೆಲ್ಲ ನಾವು ಯಾರು ಸುಮ್ಮನೆ ಕೂತಿಲ್ಲ. ಇದೇ ಶುಕ್ರವಾರ ಮೇ 1ನೇ ತಾರೀಕು ಕಾರ್ಮಿಕರ ದಿನಾಚರಣೆ ದಿವಸ ಚಿಕ್ಕಬಳ್ಳಾಪುರದಲ್ಲಿ ಲಕ್ಷ ಸಹಿ ಸಂಗ್ರಹ ಅಭಿಯಾನವನ್ನ ಪ್ರಾರಂಭ ಮಾಡ್ತಾ ಇದೀವಿ. ಅದಕ್ಕೆಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ಎಲ್ಲ ಏನು ನೀರಾವರಿ ಹೋರಾಟಗಾರರ ಜೊತೆ ಮಾತಾಡಿ ಅವರ ಒಂದು ಮಾರ್ಗದರ್ಶನದಂತೆ ಚಿಕ್ಕಬಳ್ಳಾಪುರದ ಮನೆಗೂ
ನಾವು ತಲುಪಿ ಪ್ರತಿ ಮನೆಯಲ್ಲೂ ಸಹ ಒಂದೊಂದು ಸಹಿಯನ್ನು ತಗೊಂಡು ರಾಷ್ಟ್ರಪತಿಗಳಿಗೆ ನಾವು ಏನು ಒಂದು ಅರ್ಜಿಯನ್ನು ಕೊಡೋದು, ರಾಜ್ಯಪಾಲರಿಗೆ ಒಂದು ಅರ್ಜಿಯನ್ನು ಕೊಡೋ ಮುಖಾಂತರ, ಅಂದರೆ ಇಡೀ ಚಿಕ್ಕಬಳ್ಳಾಪುರದ ಪ್ರತಿಯೊಬ್ಬ ನಾಗರಿಕ ಈ ಒಂದು ಹೋರಾಟದಲ್ಲಿ ತೊಡಗಿದಾನೆ ಅಂತ ತೋರಿಸುವಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದೀವಿ. ಪ್ರತಿ ಮನೆಗೆ ಒಂದು ಅಪ್ಲಿಕೇಶನ್ ಬರುತ್ತೆ, ಪ್ರತಿ ಮನೆಗೂ ನಿಮ್ಮ ಸಿಗ್ನೇಚರ್ ತಗೊಳೋದಕ್ಕೆ ಎಲ್ಲ ಜನ ಬರ್ತಾರೆ. ತಾವು ಅಲ್ಲಿ ಸಹಿ ಮಾಡಬೇಕು, ನಿಮ್ಮ ಪ್ರತಿಭಟನೆಯನ್ನು ದಾಖಲು ಮಾಡಬೇಕು. ಪ್ರತಿ ಮನೆಯ ಜವಾಬ್ದಾರಿ ಇದು, ಪ್ರತಿಯೊಬ್ಬ ಯುವಕನ ಜವಾಬ್ದಾರಿ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ, ಪ್ರತಿಯೊಬ್ಬ ತಾಯಿಯ ಜವಾಬ್ದಾರಿ. ಅಮ್ಮ ತಾಯಂದ್ರ ತಮ್ಮನ್ನೆಲ್ಲರನ್ನು ನಾನು ಸವಿನಯವಾಗಿ ಕೇಳ್ಕೊತಾ ಇದ್ದೀನಿ, ನಿಮ್ಮ ಮಕ್ಕಳಿಗೆ ಈ ನೀರನ್ನು ಕುಡಿದ್ರೆ ಒಳ್ಳೇದಾಗಲ್ಲಮ್ಮ, ದಯವಿಟ್ಟು ಈ ನೀರನ್ನು ಕುಡಿಸೋವಂತಹ ಕೆಲಸ ಮಾಡೋದು ಬೇಡ. ಈಗಾಗಲೂ ಈ ಪ್ರತಿಭಟನೆಗೆ ಪ್ರತಿಯೊಬ್ಬರು ಸೈನ್ ಹಾಕಕ್ಕೆ ಬರಲ್ಲ, ಯಾರಾದರೂ ಹೆಬ್ಬೆಟ್ಟಾಗ್ತೀವಿ ಅಂತಂದ್ರೆ ಅವ್ರದ್ದು ಸಹ ನಮಗೆ ಬೇಕು. ಪ್ರತಿಯೊಬ್ಬರ ಒಂದು ಪ್ರತಿಭಟನೆ ಇಲ್ಲಿ ದಾಖಲಾಗಬೇಕು. ಇದನ್ನ ರಾಷ್ಟ್ರಪತಿಗಳಿಗೆ ಮುಟ್ಟಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಇದೇ ಮೇ 1ನೇ ತಾರೀಕು ಕಾರ್ಮಿಕ ದಿನಾಚರಣೆ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭ ಮಾಡೋಣ. ಎಲ್ಲಿ ಜಾಗ, ಎಕ್ಸಾಕ್ಟ್ ಟೈಮ್ ಏನು ಅನ್ನೋದನ್ನ ಎಲ್ಲ ನನ್ನ ಹೋರಾಟಗಾರರ ಜೊತೆ ಚರ್ಚೆ ಮಾಡಿ ಅವತ್ತು ಒಂದು ಸಮಯವನ್ನು ಕೂಡ ನಿಗದಿ ಮಾಡ್ತೀವಿ. ಆವತ್ತು ಎಲ್ಲರೂ ಸಹ ಸೇರ್ಕೊಳ್ಳೋಣ. ಆವತ್ತು ಒಂದು ಅದ್ಭುತವಾದ ಚಾಲನೆಯನ್ನು ಕೊಡೋಣ. ಏನು ಪ್ರತಿ ಮನೆಗೂ ಈ ಒಂದು ಅಪ್ಲಿಕೇಶನ್ ಸೇರೋ ಅಂತ ಕೆಲಸನ ನಾವು ಮಾಡ್ತೀವಿ. ನೋಡಿ, ಇಲ್ಲಿ ಮೀನುಗಳು ಪಾಪ ಮೇಲ್ಗಡೆಗೆ ಬಂದ್ಬಿಟ್ಟಿದೆ, ಆಕ್ಸಿಜನ್ ಇಲ್ಲ ಅವಕ್ಕೆ. ಮೇಲ್ಗಡೆ ಬಂದು ಒದ್ದಾಡ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸತ್ತೋಗ್ತವೆ. ಮತ್ತೆ ಕೆಳಗಡೆಗೆ ನೋಡಿದ್ರೆ ಸತ್ತೋಗಿರೋ ಮೀನುಗಳು ಮುಳುಗೋಗಿದೆ ಕೆಲವೆಲ್ಲ. ಆ ರೀತಿ ಕೂಡ ಕಣ್ಣಿಗೆ ಕಾಣ್ತಾ ಇದೆ. ಇಲ್ಲಿ ಭಾರಿ ಅನ್ಯಾಯ ಸರ್ ಇದು. ದಯವಿಟ್ಟು ಈ ರೀತಿಯ ನೀರನ್ನ ಕುಡಿಸೋಂಥ ಕೆಲಸನ ಮಾಡಬೇಡಿ, ಇದು ಒಳ್ಳೇದಲ್ಲ. ಈ ನೀರು ನಮ್ಗೆ ಬೇಡ್ರಿ. ಯಾವ ನನ್ನ ಮಗನಿಗೆ ಬೇಕ್ರಿ ಈ ನೀರು? ಕಚಡ ನೀರು ತಗೊಂಬಂದು ನಮಗೆಲ್ಲ ಕುಡಿಸಿ ಫ್ಯಾಕ್ಟ್ರಿಗಳಿಂದ ಬರೋ ನೀರೆಲ್ಲ ಡೈರೆಕ್ಟ್ ಆಗಿ ಬಿಡ್ತಾ ಇದ್ದೀರಾ. 2ನೇ ಹಂತದ ಶುದ್ಧೀಕರಣ ಅಂತ ಹೇಳ್ತೀರಾ, ಅದು ಆಗ್ತಾ ಇದೆಯೋ ಇಲ್ಲ ಯಾವನಿಗೂ ಗೊತ್ತಿಲ್ಲ. ಎಲ್ಲ ಕಳ್ಳರು ಸೇರ್ಕೊಂಡಿದ್ದೀರಾ. ಮರ್ಯಾದೆ ಬೇಡನ್ರಿ ನಿಮಗೆ. 3ನೇ ಹಂತದ ಶುದ್ಧೀಕರಣಕ್ಕೆ 1,000 ಕೋಟಿ ತೆಗೆದಿಡೋ ಯೋಗ್ಯತೆ ಇಲ್ವಾ ನಿಮ್ಮ ಸರ್ಕಾರಗಳಿಗೆ? ನಾಚಿಕೆ ಆಗಬೇಕು ಸರ್ಕಾರಗಳಿಗೆ, ಬಂಡ ಸರ್ಕಾರಗಳಿಗೆ. ಮಾನ ಮರ್ಯಾದೆ ಇಲ್ಲ. ಮೀನುಗಳು ಸತ್ತೋಗಿದೆ, ಇದಕ್ಕೇನ್ರಿ ನೀವು ಉತ್ತರ ಕೊಡ್ತೀರಿ? ಇದಕ್ಕೊಂದು ತಿಪ್ಪೆ ಸಾರಿಸೋ ಕೆಲಸ ಮಾಡೇ ಮಾಡ್ತೀರಾ ನೀವು. ಮಾನ ಮರ್ಯಾದೆ ಇಲ್ದಿರೋ ಜನ. ಎಸ್ಆಕ್ವಾಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.